ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೈಟ್ ಲರ್ನಿಂಗ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ SSP ಸ್ಕಾಲರ್ಶಿಪ್ ಬಗ್ಗೆ ಕಂಪ್ಲೀಟ್ ಗೈಡ್ ಕೊಡುತ್ತೇನೆ. ಪ್ಲಸ್ ಅದರ್ ಇಂಪಾರ್ಟೆಂಟ್ ಇಂಜಿನಿಯರಿಂಗ್ ಸ್ಕಾಲರ್ಶಿಪ್ ಬಗ್ಗೆ ಕೂಡ ಡೀಟೇಲ್ ಇನ್ಫಾರ್ಮೇಶನ್ ಶೇರ್ ಮಾಡುತ್ತೇನೆ. ಬನ್ನಿ. ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನೆಂದರೆ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಇವಾಗ ಓಪನ್ ಆಗಿದೆ ಅಂಡ್ ಸಮ್ ಡೆಡ್ ಲೈನ್ಸ್ ಆರ್ ವೆರಿ ಕ್ರಿಟಿಕಲ್. ಎಸ್ಪೆಷಲಿ ಹಾಸ್ಟೆಲ್ ಅಪ್ಲಿಕೇಶನ್ ಆರ್ ಕ್ಲೋಸಿಂಗ್ ಟುಮಾರೋ. ಸೊ ಈ ವಿಡಿಯೋವನ್ನು ಫುಲ್ ವಾಚ್ ಮಾಡಿ. ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರೆಯಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಾಟ್ ಈಸ್ SSP ಸ್ಕಾಲರ್ಶಿಪ್? SSP ಸ್ಟ್ಯಾಂಡ್ ಫಾರ್ ಸೋಷಿಯಲ್ ಸೆಕ್ಯೂರಿಟಿ ಪೆನ್ಷನ್ ಸ್ಕಾಲರ್ಶಿಪ್. ಇದು ಗವರ್ಮೆಂಟ್ ಸ್ಪಾನ್ಸರ್ಡ್ ಸ್ಕಾಲರ್ಶಿಪ್ ಆಗಿರೋದ್ರಿಂದ ಇದು ಹೈಲಿ ಟ್ರಸ್ಟ್ ವರ್ತಿ, ಅಂದ್ರೆ ಗವರ್ಮೆಂಟ್ ಡೈರೆಕ್ಟ್ ಆಗಿ ಪ್ರೊವೈಡ್ ಮಾಡುತ್ತಾರೆ. ಹೂ ಕ್ಯಾನ್ ಅಪ್ಲೈ? OBC, SC, ST ಸ್ಟೂಡೆಂಟ್ಸ್ಗೆ ಮತ್ತು ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ, ಅದೇ ರೀತಿ BSc ಇಂಜಿನಿಯರಿಂಗ್ ಮತ್ತು ಅದರ್ ಪ್ರೊಫೆಷನಲ್ ಕೋರ್ಸಸ್ಗೆ. 3 ಮೇನ್ ಬೆನಿಫಿಟ್ಸ್ ಆಫ್ SSC ಸ್ಕಾಲರ್ಶಿಪ್ ಏನೆಂದರೆ, ಒಂದನೇದಾಗಿ ಹಾಸ್ಟೆಲ್ ಅಕಾಮಡೇಷನ್. ಗವರ್ಮೆಂಟ್ ಹಾಸ್ಟೆಲ್ ನಲ್ಲಿ ಫ್ರೀ ಅಕಾಮಡೇಷನ್ ಸಿಗುತ್ತೆ. ಅದೇ ರೀತಿ ಕ್ರಿಟಿಕಲ್ ಡೆಡ್ ಲೈನ್ ಬಂದಿರೋದು ಟುಮಾರೋ ಇಸ್ ದ ಲಾಸ್ಟ್ ಡೇಟ್. ಯಾರೆಲ್ಲ ಹಾಸ್ಟೆಲ್ಗೆ ಇಂಟ್ರೆಸ್ಟೆಡ್ ಅವರು ಟುಡೇ ಇಟ್ ಸೆಲ್ಫ್ ಅಪ್ಲೈ ಮಾಡಬೇಕು. ಎಕ್ಸ್ಟಿಂಕ್ಷನ್ ಯೂಶುವಲಿ ಇರಲ್ಲ, ಸೊ ಡೋಂಟ್ ಮಿಸ್ ದಿಸ್ ಆಪರ್ಚುನಿಟಿ. ಎರಡನೇದಾಗಿ ಫೀ ಕನ್ಸೆಷನ್. 40-50% ಆಫ್ ಯುವರ್ ಟ್ಯೂಷನ್ ಫೀಸ್ ಕವರ್ಡ್ ಆಗುತ್ತೆ. ಡೈರೆಕ್ಟ್ ಕಾಲೇಜ್ ಫೀಗೆ ಅಡ್ಜಸ್ಟ್ಮೆಂಟ್ ಆಗುತ್ತೆ ಮತ್ತು ಇದು ಹ್ಯೂಜ್ ಫಿನಾನ್ಷಿಯಲ್ ರಿಲೀಫ್ ಆಗುತ್ತೆ ಸ್ಟೂಡೆಂಟ್ಸ್ಗೆ. ಮೂರನೇದಾಗಿ ಫುಡ್ ಅಂಡ್ ಅಕಾಮಡೇಷನ್ ಅಲೋವೆನ್ಸ್. 15,000 ಆನ್ಯುವಲಿ ಫುಡ್ ಅಂಡ್ ಅಕಾಮಡೇಷನ್ ಅಲೋವೆನ್ಸ್ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. SSP ಅಪ್ಲಿಕೇಶನ್ ಪ್ರೊಸೆಸ್, ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಪ್ರೊಸೆಸ್ ಹೇಳ್ಕೊಡುತ್ತೇನೆ ಬನ್ನಿ. ಒಂದನೇ ಸ್ಟೆಪ್ ಏನಂದ್ರೆ SSP ಪೋರ್ಟಲ್ ಗೆ ವಿಸಿಟ್ ಮಾಡಿ, ಒಫಿಷಿಯಲ್ SSP ವೆಬ್ಸೈಟ್ ಗೆ ಹೋಗಿ ರಿಜಿಸ್ಟರ್ ಆನ್ ಕಂಪ್ಲೀಟ್ ಮಾಡಿ. ಸೆಕೆಂಡ್ ಸ್ಟೆಪ್, ಡಾಕ್ಯುಮೆಂಟ್ ರೆಡಿ ಮಾಡಿಟ್ಟುಕೊಳ್ಳಿ. ಇನ್ಕಮ್ ಸರ್ಟಿಫಿಕೇಟ್, ಅದೇ ರೀತಿ ಕಾಸ್ಟ್ ಸರ್ಟಿಫಿಕೇಟ್ ಇಫ್ ಅಪ್ಲಿಕೇಬಲ್, ಅದೇ ರೀತಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಆಧಾರ್ ಕಾರ್ಡ್, ಕಾಲೇಜ್ ಅಡ್ಮಿಷನ್ ಕನ್ಫರ್ಮೇಶನ್ ಲೆಟರ್. ಅದೇ ರೀತಿ ಸ್ಟೆಪ್ 3 ಏನೆಂದ್ರೆ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡೋದು. ಪರ್ಸನಲ್ ಡೀಟೇಲ್ಸ್ ಮತ್ತು ಅಕಾಡೆಮಿಕ್ ಇನ್ಫಾರ್ಮೇಶನ್ ಮತ್ತು ಬ್ಯಾಂಕ್ ಡೀಟೇಲ್ಸ್, ಅದೇ ರೀತಿ ಡಾಕ್ಯುಮೆಂಟ್ ಅಪ್ಲೋಡ್. ಸೊ ಇಂಪಾರ್ಟೆಂಟ್ ಫಾರ್ KCT ಸ್ಟೂಡೆಂಟ್ಸ್. ಬಹಳ ಜನ ಕೇಳುತ್ತಾರೆ ನಾವು ಯಾವಾಗ ಅಪ್ಲೈ ಮಾಡಬೇಕು ಅಂತ. ಆನ್ಸರ್ ಏನಂದ್ರೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ ಆದ ಮೇಲೆ ಅಪ್ಲೈ ಮಾಡಿ. ಏಕೆಂದ್ರೆ ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟ್ ಆಗಿಲ್ಲ ಅಂದ್ರೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಲ್ಲ. ಜನರಲ್ ಡೆಡ್ ಲೈನ್ ಬರೋದು 30th ಆಫ್ ದಿಸ್ ಮಂತ್ ಫಾರ್ ಫ್ರೀ ಕನ್ಸೆಷನ್ ಅಂಡ್ ಫುಡ್ ಅಲೋವೆನ್ಸ್. ಹಾಸ್ಟೆಲ್ ಡೆಡ್ ಲೈನ್ ಬರೋದು ಟುಮಾರೋ ಆಗಿದೆ, ಸೊ ಡೋಂಟ್ ಮಿಸ್. ಅಪಾರ್ಟ್ ಫ್ರಮ್ SSP ಇಲ್ಲಿ ಅದರ್ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಏನಂದ್ರೆ, ಒಂದನೇದಾಗಿ NSP ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್, ಅನದರ್ ಗವರ್ಮೆಂಟ್ ಸ್ಕಾಲರ್ಶಿಪ್ ಆಗಿದೆ. ಇದು ಸಿಮಿಲರ್ ಬೆನಿಫಿಟ್ಸ್ ಫಾರ್ ಲೈಕ್ SSP. ಅದೇ ರೀತಿ SC ಮತ್ತು ST ಸ್ಟೂಡೆಂಟ್ಸ್ ಗೆ 88,345 ಪರ್ ಇಯರ್ ಸಿಗುತ್ತೆ. OBC ಸ್ಟೂಡೆಂಟ್ಸ್ ಗೆ ಡಿಫರೆಂಟ್ ಅಮೌಂಟ್ ಆಗಿರುತ್ತೆ. ಎರಡನೇದಾಗಿ ವಿದ್ಯಾಶ್ರೀ ಸ್ಕಾಲರ್ಶಿಪ್. ಫುಡ್ ಅಂಡ್ ಅಕಾಮಡೇಷನ್ ಸ್ಪೆಸಿಫಿಕ್ ಆಗಿವೆ. ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಸ್ಟೂಡೆಂಟ್ಸ್ ಗೆ ಮಾತ್ರವಾಗಿರುತ್ತೆ ಮತ್ತೆ ಅಡಿಷನಲ್ ಫಿನಾನ್ಷಿಯಲ್ ಸಪೋರ್ಟ್ ಕೂಡ ಸಿಗುತ್ತೆ. ಮೂರನೇದಾಗಿ ಕಾರ್ಪೊರೇಟ್ ಸ್ಕಾಲರ್ಶಿಪ್, ಟಾಟಾ ಸ್ಕಾಲರ್ಶಿಪ್, ಅದೇ ರೀತಿ HDFC ಎಜುಕೇಶನಲ್ ಸ್ಕಾಲರ್ಶಿಪ್ ಮತ್ತು LIC ಸ್ಕಾಲರ್ಶಿಪ್. ಈ ತರ ಹಲವಾರು ಸ್ಕಾಲರ್ಶಿಪ್ ಗಳಿವೆ. ನಾಲ್ಕನೇದಾಗಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್. ನಿಮ್ಮ ಪ್ಯಾರೆಂಟ್ಸ್ ಲೇಬರ್ ಕಾರ್ಡ್ ಇದ್ದರೆ, ಕನ್ಸ್ಟ್ರಕ್ಷನ್ ವರ್ಕರ್ ಆಗಿದ್ದರೆ ಚಿಲ್ಡ್ರನ್ಸ್ ಗೆ ಸ್ಪೆಷಲ್ ಸ್ಕಾಲರ್ಶಿಪ್ ಸಿಗುತ್ತದೆ. ಅದು ಸ್ಟೇಟ್ ಗವರ್ಮೆಂಟ್ ಪ್ರೊವೈಡ್ ಮಾಡುವಂತಹ ಸ್ಕಾಲರ್ಶಿಪ್. ಕ್ಯಾಟಗರಿ ವೈಸ್ ಸ್ಕಾಲರ್ಶಿಪ್ ಅಮೌಂಟ್ ಏನಂದ್ರೆ, SC ಮತ್ತು ST ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ 88,000 ಸಿಗುತ್ತೆ. ಅದೇ ರೀತಿ OBC ಸ್ಟೂಡೆಂಟ್ಸ್ ಗೆ 40,000 ಇಂಟು 60,000 ಸಿಗುತ್ತೆ. ಜನರಲ್ ಮೆರಿಟ್ ಮೇಲೆ ಸಿಗೋದು 20,000 ಟು 40,000 ಸಿಗುತ್ತೆ. ಅದು ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಿರುತ್ತೆ. ಸೊ ಮೇನ್ ಅಡ್ವೈಸ್ ಏನಂದ್ರೆ, ಒಂದನೇದಾಗಿ ಅಪ್ಲೈ ಓನ್ಲಿ ಒನ್ ಮೇಜರ್ ಗವರ್ಮೆಂಟ್ ಸ್ಕಾಲರ್ಶಿಪ್, SSP ಅಥವಾ NSP ಒಂದಕ್ಕೆ ಮಾತ್ರ ಅಪ್ಲೈ ಮಾಡಿ. ಬೋತ್ಗೆ ಅಪ್ಲೈ ಮಾಡಬೇಡಿ, ರಿಜೆಕ್ಷನ್ ಚಾನ್ಸ್ ಹೆಚ್ಚು ಇದೆ. ಗವರ್ಮೆಂಟ್ ಡಾಟಾ ಬೇಸ್ ಅಲ್ಲಿ ಕನೆಕ್ಟೆಡ್ ಆಗಿರುತ್ತೆ, ಸೊ ಎರಡನ್ನೂ ಅಪ್ಲೈ ಮಾಡಬೇಡಿ. ಎರಡನೇದಾಗಿ ಡಾಕ್ಯುಮೆಂಟ್ ಪ್ರಿಪರೇಷನ್. ಎಲ್ಲಾ ಡಾಕ್ಯುಮೆಂಟ್ಸ್ ರೆಡಿ ಮಾಡಿಟ್ಟುಕೊಂಡಿಡಿ.
ಸ್ಕ್ಯಾನ್ಡ್ ಕಾಪಿ ಹೈ ಕ್ವಾಲಿಟಿ ಆಗಿರಬೇಕು ಮತ್ತೆ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಆಗಿರಬೇಕು. ಮೂರನೇದಾಗಿ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಮ್ಯಾಟರ್ಸ್. ಮೇಂಟೈನ್ ಗುಡ್ ಗ್ರೇಡ್ಸ್. ಸಮ್ ಸ್ಕಾಲರ್ಶಿಪ್ ಪರ್ಫಾರ್ಮೆನ್ಸ್ ಬೇಸ್ಡ್ ಆಗಿರುತ್ತೆ, ಸೊ ಅಟೆಂಡೆನ್ಸ್ ಪರ್ಸೆಂಟೇಜ್ ಇಂಪಾರ್ಟೆಂಟ್ ಆಗಿದೆ. ನಾಲ್ಕನೇದು ಅಪ್ಲೈ ಅರ್ಲಿ. ಐದನೇದು ಫಾಲೋ ಅಪ್ ರೆಗ್ಯುಲರ್ಲಿ. ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ತಾ ಇರಿ. ಇಮೇಲ್ ನೋಟಿಫಿಕೇಶನ್ ಎನೇಬಲ್ ಮಾಡಿಕೊಳ್ಳಿ. ಫೋನ್ ನಂಬರ್ಸ್ ಅಪ್ಡೇಟ್ ಆಗಿಡಿ. ಕಾಮನ್ ಮಿಸ್ಟೇಕ್ ಮತ್ತು ಫ್ರೀಕ್ವೆಂಟ್ಲಿ ಆಸ್ಕಿಂಗ್ ಕ್ವಶನ್ಸ್ ಏನಂದ್ರೆ, ಒಂದನೇದಾಗಿ ಮಲ್ಟಿಪಲ್ ಗವರ್ಮೆಂಟ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್, ಅದೇ ರೀತಿ ಇನ್ಕಂಪ್ಲೀಟ್ ಡಾಕ್ಯುಮೆಂಟ್ ಅಪ್ಲೋಡ್ಸ್. ಮೂರನೇದಾಗಿ ರಾಂಗ್ ಬ್ಯಾಂಕ್ ಅಕೌಂಟ್. ನಾಲ್ಕನೇದಾಗಿ ಮಿಸ್ಸಿಂಗ್ ಡೆಡ್ ಲೈನ್ಸ್. ಐದನೇದಾಗಿ ನಾಟ್ ರೀಡಿಂಗ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್. ಫ್ರೀಕ್ವೆಂಟ್ಲಿ ಆಸ್ಕಿಂಗ್ ಕ್ವಶನ್ ಏನಂದ್ರೆ, ಒಂದೇ ಸಮಯಕ್ಕೆ ಮಲ್ಟಿಪಲ್ ಸ್ಕಾಲರ್ಶಿಪ್ ಅಪ್ಲೈ ಮಾಡಬಹುದಾ ಅಂತ. ಗವರ್ಮೆಂಟ್ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಕ್ಕೆ ಸಾಧ್ಯವಿಲ್ಲ, ಬಟ್ ಪ್ರೈವೇಟ್ ಸ್ಕಾಲರ್ಶಿಪ್ ಗೆ ಮಾಡಬಹುದು. ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ? ಯೂಶುವಲಿ 3 to 6 ಮಂತ್ ಆಫ್ಟರ್ ಅಪ್ಲಿಕೇಶನ್ ಅಪ್ರೂವ್ ಆಗುತ್ತೆ. ಸೊ ಇವತ್ತು ಇಟ್ಸ್ SSP ಪೋರ್ಟಲ್ ವಿಸಿಟ್ ಮಾಡಿ, ಡಾಕ್ಯುಮೆಂಟ್ ಕಲೆಕ್ಟ್ ಮಾಡಿ, ಹಾಸ್ಟೆಲ್ ಬೇಕಿದ್ರೆ ಟುಡೇ ಅಪ್ಲೈ ಮಾಡಿ, ಅದರ್ ಸ್ಕಾಲರ್ಶಿಪ್ ಗೆ ರಿಸರ್ಚ್ ಮಾಡಿ. ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ನಲ್ಲಿ ನಿಮ್ಮ ಡೌಟ್ ಅನ್ನು ಕೇಳಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಪ್ರೊಸೆಸ್ ಶೋ ಮಾಡ್ತೇನೆ. ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು, ಟೇಕ್ ಕೇರ್ ಅಂಡ್ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಅಪ್ಲಿಕೇಶನ್. ಬಾಯ್.